ಇಂದು ಚಾಂಪಿಯನ್ ಟ್ರೋಫಿಯ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಸೆಣಸಾಟ ಮಾಡ್ತಿರುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟರ್ಸ್ಗಳು ಒಂದು ರೀತಿಯ ಶುಭಾಶಯ ಕೋರ್ತಿರುವಂಥದ್ದು. ಇಂಡಿಯಾ ಇವತ್ತು ಗೆದ್ದೇ ಗೆಲ್ಲುತ್ತದೆ ಅನ್ನುವಂಥದ್ದನ್ನು ಹೇಳ್ತಿರುವಂಥದ್ದು. ಜೀತೆಗ ಇಂಡಿಯಾ 100% ಜೀತೆಗ ಅನ್ನುವಂಥದ್ದು ಹೇಳ್ತಿರುವಂಥದ್ದು. ನಾವೀಗ ಬೀದರ್ನ ನೆಹರು ಸ್ಟೇಡಿಯಂ ಇದ್ದೀವಿ. ನೋಡ್ಬೋದು ಯಾವ ರೀತಿ ಕ್ರಿಕೆಟರ್ಸ್ ಇದ್ದಾರೆ ಮತ್ತು ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿ ಇಂಡಿಯಾ ಅನ್ನುವಂಥದ್ದನ್ನು ಕೂಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು ನೋಡ್ಬೋದು. ಯಾವ ರೀತಿ ಕ್ರಿಕೆಟರ್ಸ್ ಹೇಳ್ತಾ ಇದ್ದಾರೆ ಇಂಡಿಯಾ. ನೋಡ್ಬೋದು ಯಾವ ರೀತಿ ಕ್ರಿಕೆಟರ್ಸ್ ಮತ್ತೆ ಪುಟ್ಟ ಪುಟಾಣಿಗಳು ಯಾವ ರೀತಿ ಶುಭಾಶಯ ಕೋರ್ತಾ ಇದಾರೆ ಇಂಡಿಯಾಗ ಅನ್ನೋದು. ಈಗ ಮಾತಾಡ್ಸೋಣ ಅವರೇ ಏನಂತಾರೆ ಅನ್ನುವಂಥದ್ದು. ಏನ್ರಿ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲತ್ತಿ ಇವತ್ತು? ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ನ್ಯೂಜಿಲೆಂಡ್ ಇದೆ ಏನಾಗಲ್ಲ. ನ್ಯೂಜಿಲೆಂಡ್ ಸ್ಟ್ರಾಂಗರ್ ನಮ್ಮಲ್ಲಿ. ಸ್ಟ್ರಾಂಗರ್. ಯಾರ್ಯಾರು ಆಡ್ತಾರೆ ಇವತ್ತು? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಎಲ್ಲರೂ ಆಡ್ತಾರೆ. ಟೀಮ್ ಎಫರ್ಟ್. ಚಾಂಪಿಯನ್ ಟ್ರೋಫಿ ನಮ್ದೇ ಇವತ್ತು. ಎಸ್ ಸರ್, ಇವತ್ತು ನಮ್ದೇ ಚಾಂಪಿಯನ್ಸ್ ಟ್ರೋಫಿ. 100%. 100%. ಓಕೆ, ಏನಂತೀರಿ ಶುಭಾಶಯ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಓಕೆ, ಏನಂತೀರಿ? ವಿನ್ ಆಗ್ತದೆ ಇಂಡಿಯಾ. ಯಾರು ಆಡ್ತಾರೆ? ವಿರಾಟ್ ಕೊಹ್ಲಿ, ಶರ್ಮಾ ಎಲ್ಲರೂ ಚಲೋ ಆಡ್ತಾರೆ. ಗೆಲ್ತಾರೆ ಎಲ್ಲರೂ. 100% ಆಫ್ ನಮ್ದೇ. ಏನಂತೀರಿ ನೀವು? ವಿನ್ ಆಗ್ತದೆ ಮ್ಯಾಚ್? ಹಾ, ಇವತ್ತ ಬೀದರಿಂದ ಮಗ ವರುಣ್ ಚಕ್ರವ್ಯೂಹ ಇದೆ. ಏನ್ ಮಾಡ್ತಾರೆ ಇವತ್ತು? ಗುಗ್ಲಿ, ಲೆಗ್ ಸ್ಪಿನ್ ಎಲ್ಲ ಇವತ್ತು. ಯಾರ್ಯಾರು ಆಡ್ತಾರೆ ಇವತ್ತು? ಶುಭ್ಮನ್ ಗಿಲ್ ಆಡ್ತಾರ, ವಿರಾಟ್ ಕೊಹ್ಲಿ ಆಡ್ತಾರ, ರೋಹಿತ್ ಶರ್ಮಾ ಆಡ್ತಾರ, ಮತ್ತೆ ಎಲ್ಲ ಬ್ಯಾಟ್ಸ್ಮನ್. ಹಾರ್ದಿಕ್ ಪಾಂಡೆ ಬ್ಯಾಕ್ ಟು ಬ್ಯಾಕ್ ಅಗೇನ್ 2 6s. ನ್ಯೂಜಿಲೆಂಡ್ ಟಫ್ ಅಂತ ಹೇಳ್ತಾರಲ್ಲ. ಇಲ್ಲ, ನಮ್ದೇ ಇನ್ನೇ ಮುಂದರ ಇಲ್ಲ. ಟಫ್ ಇಲ್ಲ, ಗೆದ್ದಿತಾರ ಇಂಡಿಯಾ ದೂರ. ಎರಡು ಕೊಂತರ್ ಸೀದಾ ಮ್ಯಾಚ್ ಮುಗಿತಿಕಿ. ಇವತ್ತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೆಂಚುರಿ ಹಿಡಿತಾರೆ. ರೋಹಿತ್ ಶರ್ಮಾ ಫ್ರಂಟ್ಲಿಂದ ಲೀಡ್ ಮಾಡ್ತಾನೆ, ವಿರಾಟ್ ಕೊಹ್ಲಿ ಹಿಂದಿನ ಲೀಡ್ ಮಾಡ್ತಾನೆ. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರ್, ಲಾಸ್ಟಿಗೆ ಇಳಿದು ಹೆಚ್ಚು ರನ್ ಹೊಡಿತಾನೆ. ಕಮ್ ಬಾಲ್ ತೊಗೊಂಡು ಹೆಚ್ಚು ರನ್ ಹೊಡೆವನ ರೀ ಅವ. ಮತ್ತು ಇವತ್ತು ವರುಣ್ ಚಕ್ರವರ್ತಿ 5 ವಿಕೆಟ್ಸ್. ಆಲ್ ದ ಸ್ಪಿನ್ನರ್ಸ್ ಇನ್ ಫಾರ್ಮ್. ಬೀದರ್ ಹುಡ್ಗ ವರುಣ್ ಚಕ್ರವರ್ತಿ. ಹೌದ್ರಿ, ಬೀದರ್ ಹುಡ್ಗ ಬೀದರಿನ ಗಾಳಿ ತೋರಿಸ್ತಾನ್ರಿ. ಅಲ್ಲಿ ಹೊಸು ನ್ಯೂಜಿಲೆಂಡ್ದವ್ರು ಸೋಲ್ತಾರ್ರಿ. ನ್ಯೂಜಿಲೆಂಡಿಗೆ ಗಾಳಿ ಆರಿಸ್ತಾನ್ರಿ. ಅಲ್ಬಿ ನಮ್ದೇ ರೀ. ಈ ಸಲ ಕಪ್ ನಮ್ದೇ. ಇಂಡಿಯಾ ಗೆದ್ದಿತ್ತು ಇವತ್ತು ಆರಾಮಾಗಿ. ಖರೆ ಜರ ನ್ಯೂಜಿಲೆಂಡ್ ಬಿ ಟಫ್ ಇದೆ. ವಿರಾಟ್ ಕೊಹ್ಲಿ ವಿಲ್ ಬಿಗ್ ಮ್ಯಾಚ್ ಪ್ಲೇಯರ್ ಇದ್ದಾನೆ. ಅವ ಫ್ರಂಟ್ ಲೈನ್ ಲೀಡ್ ಮಾಡ್ತಾನ. ರೋಹಿತ್ ಶರ್ಮಾ ಬಿ ಕ್ಯಾಪ್ಟನ್ಸ್ ನಾಕ್ ಆಡ್ತಾನ. ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರ್ ಅನ. ಅವ ಬಿ ಲಾಸ್ಟಿಗೆ ಬಂದು ಇಂಪಾರ್ಟೆಂಟ್ ರನ್ಸ್ ಹೊಡಿತಾನ. ವರುಣ್ ಚಕ್ರವರ್ತಿ ನಮ್ಮ ಬೀದರ್ ಹುಡುಗ ಬೀದರ್ ಗಾಳಿ ತೋರಿಸ್ತಾನ ಮತ್ತು ನ್ಯೂಜಿಲೆಂಡಿಗೆ ಗಾಳಿಗೆ ಹಾರಿಸ್ತಾನ. ಮತ್ತು ಚಾಂಪಿಯನ್ಸ್ ಟ್ರೋಫಿ ನಮ್ದೇ. ಮತ್ತು ಹೊಸ ಬಾಲಿನ ಶಮಿ ಬಿ ಒಂದು ವಿಕೆಟ್ಸ್ ತಗೋತಾನೆ. ಇಂಪಾರ್ಟೆಂಟ್ ವಿಕೆಟ್ಸು. ಪವರ್ ಪ್ಲೇದಾಗ ನ್ಯೂಜಿಲೆಂಡ್ ಇದೆ, ಟಫ್ ಇದೆ. ಖರೆ ಇಂಡಿಯಾ ಗೆದ್ದಿತ್ತು ಆರಾಮಾಗಿ. ಗೆದ್ದಿತ್ತು. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಕ್ರಿಕೆಟರ್ಸ್ ಮತ್ತು ಕ್ರಿಕೆಟ್ ಅಭಿಮಾನಿಗಳ ಮಾತಂತ ಹೇಳ್ಬೋದು. ಇವತ್ತು ಏನೇ ಇರಲಿ, ನ್ಯೂಜಿಲೆಂಡ್ ಎಷ್ಟೇ ಏನೇ ಇದು ಸ್ಟ್ರಾಂಗ್ ಇದ್ರು ಇಂಡಿಯಾ ಮಾತ್ರ ವಿನ್ ಆಗೇ ಆಗುತ್ತೆ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಪ್ರಮುಖವಾಗಿ ಬೌಲರ್ಸ್ ಶಮಿ ಆಗಿರ್ಬೋದು, ಅರುಣ್ ಚಕ್ರವರ್ತಿ ಬೀದರ್ ಹುಡುಗ ಏನು 5 ವಿಕೆಟ್ ತೆಗೆದುಕೊತಾರೆ. ಇವತ್ತು 100% ಇಂಡಿಯಾ ವಿನ್ ಆಗುತ್ತೆ ಅನ್ನುವಂಥದ್ದನ್ನ ಆಲ್ ದ ಬೆಸ್ಟ್ ಹೇಳ್ತಿರುವಂಥದ್ದು. ಕ್ಯಾರಪ್ಪ ಸಾಸಿಬ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.